ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ನ್ಯೂ ರೆಸಿಪಿ ಜೊತೆ ಬಂದಿದ್ದೀನಿ. ನನ್ನ ತಬ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ ನೀವು. ಎಸ್, ಸೊ ಕಡಲೆಬೇಳೆ ವಡೆ ಹೇಗೆ ಮಾಡೋದು ನೋಡೋಣ. ನಾನೀಗ ಆಲ್ರೆಡಿ ಕಡಲೆಬೇಳೆನ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ಈ ಒಂದು ಗ್ಲಾಸ್ ಅಳತೆಯಷ್ಟು ಕಡಲೆಬೇಳೆನ ನಾನು ತೊಗೊಂಡಿರೋದು. ಇದನ್ನು ಒಂದು 2 to 3 hours ನೆನೆಯೋಕ್ಕೆ ಬಿಟ್ಬಿಟ್ಟು ನಮ್ಮ ಪ್ರೊಸೀಜರ್ನ ಮತ್ತೆ ಸ್ಟಾರ್ಟ್ ಮಾಡೋಣ. ಕಡಲೆಬೇಳೆ ನೆನೆಯೋ ಗ್ಯಾಪ್ ಒಳಗಡೆ ಇದನ್ನೆಲ್ಲ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಒಂದೇ ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿರೋದ್ರಿಂದ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಒಂದು 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ತಿಂತೀರಾ ಅಂದರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ತೊಗೋಬೋದು. ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮತ್ತು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೇ ಟೇಸ್ಟ್ ಬರುತ್ತೆ. ಹಾಗೆ ಅರ್ಧ ಶುಂಠಿ ಮತ್ತು 7 ರಿಂದ 8 ಪೀಸಷ್ಟು ಬೆಳ್ಳುಳ್ಳಿ. ಈ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ಬನ್ನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ. ನಾನು ಎಲ್ಲನೂ ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಕಡಲೆಬೇಳೆ ಏನಾಗಿದೆ ನೋಡೋಣ. ಬನ್ನಿ. ಸೊ ನಮ್ಮ ಕಡಲೆಬೇಳೆ ಕೂಡ ನೆಂದಿದೆ. ಇದು ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ, ನಾವು ಈ ಥರ ಕಟ್ ಮಾಡ್ಕೊಂಡಾಗ ಕಡಲೆಬೇಳೆ ಕಟ್ ಆಗಬೇಕು, ಅಂದರೆ ಇದು ಸ್ವಲ್ಪ ಕರೆಕ್ಟಾಗಿ ನೆಂದಿದೆ ಅಂತ. ಇಲ್ಲಾಂದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಈಗ ನಮ್ಮ ಕಡಲೆಬೇಳೆ ನೆಂದಿರೋದ್ರಿಂದ ಇದನ್ನು ನೀರೆಲ್ಲ ತಕ್ಕೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ. ಸೊ ನಾನು ಕಡಲೆಬೇಳೆಯಿಂದ ನೀರೆಲ್ಲ ತೆಗ್ದಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಕಡಲೆಬೇಳೆನ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನಮ್ಮ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಸೊ ನೀವು ಕಡಲೆಬೇಳೆನ ಪೇಸ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪನೂ ನೀರು ಹಾಕಬಾರ್ದು, ಹಾಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋದೆಲ್ಲನೂ ಒಂದೊಂದೇ ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಚೂರು ನೀರು ಹಾಕೊಳ್ಳಾರ್ದೆ ಹಾಗೆ ಇದನ್ನು ಕಲಿಸ್ಕೋಬೇಕು. ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ನಮ್ಮ ವಡೆನ ಸ್ಟಾರ್ಟ್ ಮಾಡೋಣ. ಸೊ ಈ ಕಡಾಯಿ ಕಾದಿದೆ, ಇದಕ್ಕೆ ಈಗ ಎಣ್ಣೆ ಹಾಕೋತಿದ್ದೀನಿ. ನಮ್ಮ ಎಣ್ಣೆ ಕಾದಿದೆ, ನಾನೀಗ ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವಡೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಕೈನ ಒದ್ದೆ ಮಾಡಿಕೊಂಡು ವಡೆ ಮಾಡ್ಕೊತೀನಿ. ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ನೀವು ಮಾಡ್ಕೋಬೋದು. ನಾನು ಈ ಥರ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಡಾರ್ಕಿಶ್ ಬ್ರೌನ್ ಬಂದಾದ ತಕ್ಷಣ ನೀವು ವಡೆನ ತೆಗಿಬೋದು. ಹೇಗೆ ಕಡಲೆಬೇಳೆ ವಡೆನ ನಾವು ಮಾಡಿದ್ವಿ ಅಂತ. ನಿಮಗೂ ಈ ಪ್ರೊಸೀಜರ್ ಇಷ್ಟ ಆಗಿದ್ದರೆ, ನಿಮಗೂ ಈ ಡಿಶ್ ಇಷ್ಟ ಆಗಿದ್ದರೆ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿ ಟೇಸ್ಟಿ ಆಗಿರೋ ಅಂತಹ ಕಡಲೆಬೇಳೆ ವಡೆನ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ತಿನ್ನಿ. ನಾವು ಇದನ್ನು ತಿಂದು ಎಂಜಾಯ್ ಮಾಡ್ತೀವಿ. ರೆಸಿಪಿ ಇಷ್ಟ ಆಗಿತ್ತು ಅಂತ ಅಂದರೆ, ನಮ್ಮ ಕುಕ್ಕಿಂಗ್ ವೀಡಿಯೋಸ್ ಇಷ್ಟ ಆಗಿತ್ತು ಅಂದರೆ, ಇದೇ ಥರ ಜಾಸ್ತಿ ಕುಕ್ಕಿಂಗ್ ವೀಡಿಯೋಸ್ ನೋಡೋಕ್ಕೆ
ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.